ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು. ಸ್ಟೇಜ್ ಹತ್ರ ನಮ್ಮ ಆಜ್ಞಾನ ಅವರು ಇದ್ದಾರೆ. ಆ ಕಡೆ ದಯವಿಟ್ಟು ನಾವೇ ತೋರ್ಸ್ಕೊಳ್ಳಿ, ಆ ಕಡೆ ಹೋಗಿ ದಾರಿ ದಯವಿಟ್ಟು ಸ್ಟೇಜ್ ಮುಂದೆ ಇರೋಂಥವ್ರು ಮುಂದೆ ಸ್ವಲ್ಪ ಉದ್ದ ಬನ್ನಿ. ಗಾಡಿಗಳು ಆರಾಮಾಗಿ ಹೋಗೋಕೆ ಅನುಕೂಲ ಮಾಡ್ಕೊಡಿ. ಹೌದು, ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದ ಬಾಲಾಜಿ ಭವನದ ಬಳಿ ಕಾಂಗ್ರೆಸ್ ಪಕ್ಷ ಮತ್ತು ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಉದ್ಘಾಟನೆ ಮಾಡಿದ್ದಾರೆ. 14 ಕೌಂಟರ್ಗಳನ್ನ ಮಾಡಿ ಹೆಲ್ಮೆಟ್ಗಳನ್ನ ವಿತರಿಸಲಾಯಿತು. ಸುಮಾರು 25,000 ಹೆಲ್ಮೆಟ್ಗಳನ್ನ ವಿತರಿಸುವ ಕಾರ್ಯಕ್ರಮ ಇದಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಸವಾರರು ಆಗಮಿಸಿದ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಪಡೆಯಲು ಜನರು ನೂಕುನುಗ್ಗಲು ಅನುಭವಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಅವರು ಬೃಹತ್ ಸಂಖ್ಯೆಯಲ್ಲಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಬೈಕ್ ಸವಾರರು ಸರತಿ ಸಾಲಿನಲ್ಲಿ ಬಂದು ಬೈಕ್ ತಂದವರಿಗೆ ಮಾತ್ರ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಇನ್ನು ಕೊನೆಯಲ್ಲಿ ಹೆಲ್ಮೆಟ್ ಕಡಿಮೆ ಇರುವುದನ್ನ ಅರಿತ ಜನರು ಕ್ಯಾಂಟರ್ ಹತ್ತಿರ ಹೆಲ್ಮೆಟ್ ಪಡೆದುಕೊಂಡರು. ಈ ವೇಳೆ ಕೆಲವೇ ನಿಮಿಷಗಳಲ್ಲಿ ಹೆಲ್ಮೆಟ್ಗಳು ಖಾಲಿಯಾಯಿತು. ಇನ್ನು ಕ್ಯಾಂಟರ್ ಮೇಲೆ ಹತ್ತಿ ಹೆಲ್ಮೆಟ್ ಹೊತ್ತೊಯ್ದ ಜನರನ್ನ ನಿಯಂತ್ರಿಸಲು ಹಾಗೂ ಕಾರ್ಯಕ್ರಮದಲ್ಲಿ ಗೊಂದಲ ನಿವಾರಿಸಿ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಆ ಕಡೆಯಲ್ಲಿ ನಿಲ್ಲಿಸಬೇಕು. ದಯವಿಟ್ಟು ನಾವು ಹೇಳಕ್ಕಾಗಲ್ಲ, ಪೊಲೀಸ್ ಸಿಬ್ಬಂದಿ ಹೇಳ್ಬೇಕು. ಈಗ ದಯವಿಟ್ಟು ಈ ಕಡೆ ಬನ್ನಿ ಅಲ್ಲ. ಇಲ್ಲಿ ಏನೇ HR ಪಕ್ಕದಲ್ಲಿ ಇದ್ದೀರಿ, ದಯವಿಟ್ಟು ನೀವೆಲ್ಲ ಈ ಕಡೆ ಬನ್ನಿ ಅಲ್ಲ. ಸ್ಟೇಜ್ ಹತ್ರ ಬಂದು ಕೂತ್ಕೊಳ್ಳಿ. ದಯವಿಟ್ಟು ಇಲ್ಲಿ ಪೊಲೀಸರು ಲೋಕಲ್ ಹೋಗ್ಬಿಡ ಅಂತ ಹೇಳಪ್ಪ. ಅಲ್ಲಿ ದಯವಿಟ್ಟು ಪೊಲೀಸರು ಇದ್ರೆ ಯಾರು ಒಬ್ರು ಕರೀರಿ ಅಲ್ಲಿಗೆ. ಗಾಡಿ ಕೂಡ ಅಲ್ಲಿ ನಿಲ್ಸಬಾರ್ದು. ದಯವಿಟ್ಟು ತೆಗೀರಿ. ತೊಂದರೆ ಮಾಡ್ತೀವಿ, ನಿಮ್ಗೆ ನೀವೇ ತೊಂದರೆ ಮಾಡ್ಕೊತೀರಾ. ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನವಿ, ಆ ಕಡೆಯಿಂದ ಬಂದು ಸುಮ್ಮನೆ ತೊಂದರೆ ಆಗತ್ತೆ ಒಬ್ರಿಗೊಬ್ಬರಿಗೆ. ಮಹಾ ಕುಂಭಮೇಳದಲ್ಲಿ ಹೋಗ್ತಾ ಇದ್ದಾರೆ ಜನಸಾಗರ. ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು. ಸ್ಟೇಜ್ ಹತ್ರ ನಮ್ಮ ಆಜ್ಞಾನ ಅವರು ಇದ್ದಾರೆ. ಆ ಕಡೆ ದಯವಿಟ್ಟು ನಾವೇ ತೋರ್ಸ್ಕೊಳ್ಳಿ, ಆ ಕಡೆ ಹೋಗಿ ದಾರಿ ಇಲ್ಲ, ಕಟ್ಟಿದ್ದಾರೆ, ಹೋಗೋಕೆ ಅವಕಾಶ ಇಲ್ಲ. ದಯವಿಟ್ಟು ವಾಪಸ್ ಬನ್ನಿ. ವಾಲಂಟಿಯರ್ಸ್ ಆ ಕಡೆ ಕಳಿಸ್ಬೇಡಿ. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ನಾವೇ ವಾಲಂಟಿಯರ್ಸ್ ಆ ಕಡೆ ಕ್ಯಾಚಿಗೆ ಕಳಿಸ್ಬೇಡಿ. 2 ವೀಲರ್ ಪಾಸ್ ಆದಾಗ ಮಾತ್ರ ಅವ್ರ ಕೈಗೆ ಕೊಡಿ. ದಯವಿಟ್ಟು ಆ ಮೇಲ್ಗಡೆ ಕ್ಯಾಚ್ಗೆ ಹಾಕಕ್ ಹೋಗ್ಬೇಡಿ. ದಯವಿಟ್ಟು ನಿಧಾನಕ್ಕೆ ಹೋಗಿ ನಾವು ತಮ್ಮ ಮನೆಯಲ್ಲಿ ಸೇರ್ಕೋಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಡ್ಕೊಂಡು ತಾವೆಲ್ಲ ಹೋಗ್ತಾ ಇದ್ದೀವಿ. ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಈಗ ಏನ್ ತಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ, ಇನ್ನು ಕಾರ್ಯಕ್ರಮದಲ್ಲಿ MLC ಅನಿಲ್ ಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಭಾಗವಹಿಸಿದ್ರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.